ನಿಮ್ಮೆಲ್ಲರ ಶರಣರ ಪಾದಕ್ಕೊಂದಿಸುತ್ತ ನಿಸ್ಸಂದೇಹ ನಿರೂಪಣ ಅನ್ನೋ ವಿಚಾರವನ್ನ ನೋಡಿದ್ವಿ. ಇಲ್ಲಿ ಅವ್ರ ಮಹಾತ್ಮರು ಅಂತೀರಿ, ಅವ್ರಿಗೆ ಏನೋ ಅಂಟೋದಿಲ್ಲ ಅಂತೀರಿ, ಅವ್ರಿಗೆ ಯಾವುದೇ ಕರ್ಮಗಳಿಲ್ಲ ಅಂತೀರಿ, ಸ್ವರ್ಗ ನರಕನ ಅವ್ರಿಗಿಲ್ಲ ಅಂತ ಹೇಳ್ತೀರಿ, ಜನನ ಮರಣನ ಅವ್ರಿಗಿಲ್ಲ ಅಂತೀರಿ, ಏನ್ ಭೋಗಿಸಿದ್ರು ಭೋಗಿಸಿ ಇಲ್ಲ ಅಂತ ಹೇಳ್ತೀರಿ ಅನ್ನೋ ವಿಚಾರದವ್ರಿಗೆ ನಿನ್ನೆವರೆಗೂ ನೋಡಿದ್ದೀರಪ್ಪಾಜಿ. ಇವತ್ ಮುಂದುವರಿದ ಭಾಗ, ಯೋಗೀಶ್ವರನನ್ನು ಥಳಿಸಿಯೂ ಥಳಿಸಿಲ್ಲ, ಅವನು ಹತ್ತಿಲ್ಲ, ನರಳಿಯೂ ನರಳಿಲ್ಲ, ಅವನಿಗೆ ಜನ್ಮ ಇಲ್ಲದೆಯೇ ಸುಮ್ಮನೆ ಜನ್ಮ ತಾಳಿರುವನೇನು? ನೀವ್ ಹೆಂಗ್ ಹೇಳ್ತೀರ ನೀವು? ಅವನ್ನ ಯಾರ ಹೊಡೆದಾರ, ಥಳಿಸಿಯು ಅಂತಂದ್ರ ಹೊಡೆದಾರ ಅಂತ, ಹೊಡೆದ್ರು ಅವನಿಗೇನೋ ಹೊಡೆದ ಬಿಟ್ರೆ ಅವ್ನಿಗೆ ಹೊಡೆತನ ಬಿದ್ದಿಲ್ಲ ಅಂತೀರಿ. ಯಾರನ್ನ ಹೊಡೆದ್ರು, ಯಾರು ಹೊಡೆದ್ರು ವಿಚಾರ ಮಾಡ್ರಟ್ಟೆ. ಹೊಳಪ ಆಗಬೇಕು. ಯಾರನ್ನ ಹೊಡೆದ್ರು, ಯಾರು ಹೊಡೆದ್ರು? ಹತ್ತಿಲ್ಲ ಅಂದ್ರೆ ಅಲ್ಲ, ನನ್ನ ಬಡದ್ರ ಹತ್ತೇ ನೋಡು ಇವ ಅಂದ್ರ ಹೆಂಗ ಒಪ್ಪಕ್ಕಾಕೈತ್ರಿ? ಹೇಳುದಿಲ್ಲ ನಾವು. ಅದು ಹೊಳಪಾಗಬೇಕಲ್ಲ. ಹತ್ತವ್ರ ಯಾರು, ಬಡಿಸ್ಕೊಂಡವ್ರ ಯಾರು? ಕಟ್ಟಿ ಯಾರಿಗೆ ಹತ್ರಿ? ವಿಠ್ಠಲ್ ಗುರುಗಳ. ಓರ್ಪ ಯಾರಿಗೆ ಪೆಟ್ಟು ಹತ್ತಿ? ನೋಡ್ರಿಪ್ಪ, ದೇಹಕ್ಕೆ ಬಡದಾರ ಅವರು. ಮತ್ತ ದೇಹನ ನಾನ ದೇಹ ಅಲ್ರಿ, ಆತ್ಮ ಅದೇನ್ರಿ. ಮತ್ತ ಅಂತ ಸ್ವರೂಪ ಇದ್ದವಾಗ ಬಡದೇನಂದ್ರ ಹೆಂಗ ಬಡಿಯಾಕ ಸಾಧ್ಯ? ಅಂತ ಸ್ವರೂಪ ಸ್ಥಿತಿನ ಆಕಾಶಕ್ಕೆ ಬಡಿರಿ, ನೀರು ಉಗ್ರಿ, ಬೆಂಕಿ ಹಚ್ಚ್ರಿ, ಏನ್ ಹತ್ತೈತಿ ಅದಕ್ಕ? ಆಕಾಶಕ್ಕ. ಮತ್ ಈ ಆಕಾಶಕ್ಕ ಹತ್ತಿಲ್ಲ ಅಂದ್ರ ನಿನಗ್ಯಾವಾಗ ಹತ್ಬೇಕು ಮರೆ? ಆ ಸ್ವರೂಪ ತಿಳಿವಲ್ದು. ಅದಕ್ಕ ನನಗ ಅಂತ ಕುಂತೀವಿ. ಯಾಕೆ ನನಗ ಅಂತ ಕುಂತೀವಿ? ನಾನ ಶರೀರ, ಇವು ಎಲ್ಲ ನಾನ ಅಂತ ತಿಳಿದದ್ದಕ್ಕ ಇದು ನಾನು ಅಲ್ಲ ಅಂತ ಸ್ವರೂಪ ಸ್ಥಿತಿ ನಾನು ಅಂತ ತಿಳಿದಿರ್ತಾರಲ್ಲ, ಅವಾಗ ಹೊಡೆತ ಬಿದ್ರು ಬಿದ್ದಿಲ್ಲ ಅಂತ ಅವ ಹತ್ತೇ ಇಲ್ಲಲ್ಲ. ಮತ್ತೆ ಅವಾಗೆಲ್ಲಿ ಹತ್ತೇ ಇಲ್ಲಲ್ಲ ಅದ. ಅದಕ್ಕ ನಿಜಗೊಂಡ್ರು ಜ್ಞಾನಿ ಹತ್ರೂ ಚಂದ, ಜ್ಞಾನಿ ನಕ್ರೂ ಚಂದ, ಏನು ಮಾಡಿದ್ರು ಚಂದ. ಏನು ಒದ್ದಾಡಿ ಸಾಯಕತ್ತಾರಪ್ಪ ಮಾರಾಯ. ಏನು ಜ್ಞಾನಿ ಪುರುಷ ಮಾರಾಯ. ನೋಡವ್ರನ್ನ ಒದ್ದಾಡ್ಯಾರನ ಅವ್ರು? ತಿಳಿದಾರವ್ರು ಇದು ನಾನಲ್ಲ ಅಂತ ತಿಳಿದಾರ, ಒದ್ದಾಡಿದ್ ಬಹಳ. ಇದು ಹೊಳಪಾಕತಿ ಇಲ್ಲಿ ನೋಡ್ರಿ. ಹಂಗ ಹೇಳುದ್ರಿಪ್ಪ, ಮತ್ತೆ ಏನ್ ಮಾಡ್ಬೇಕು? ಹೊಳಪಾಗೋದು ಅವ್ರವ್ರಿಗೆ ಆಗ್ಬೇಕು. ಅದಕ್ಕ ಆ ಜ್ಞಾನಿಗಳ ನಾವ್ ಹೇಳಕ್ ಹೋಗ್ತೀವಿ, ಹಿಂಗ ಪ್ರಾಣ ಬಿಟ್ರೋಡ್, ಹಂಗ ಪ್ರಾಣ ಬಿಟ್ರೋಡ್. ಎಲ್ಲಿ ಇವ್ರ ಮ್ಯಾಗ ಹೋಗ್ಬೇಕಂತ್ರಿ ಪ್ರಾಣ? ಇಲ್ರಿ, ಕೆಳಮುಖ ಬಿಟ್ರಂತ್ರಿ ಪ್ರಾಣ. ಸ್ವರ್ಗಕ್ಕ ಮ್ಯಾಗ ಬಿಟ್ರ ಹೊಕ್ಕಾರ, ಕೆಳಗ ಬಿಟ್ರ ನರ್ಕಕ್ ಹೋದ್ರ ಅಂತ ತಿಳ್ಕೊಬೇಕಂತ. ಯಾರ್ ಕಂಡದ್ದಿದೆ? ನಾವು ಅಜ್ಞಾನಿಗಳು ನೋಡಿ ಹೇಳಕತ್ತೀವಿ. ಅವ ಅಜ್ಞಾನಿ ಹುಟ್ಟೇ ಇಲ್ಲಂತ ತಿಳಿದವಾಗ ಮ್ಯಾಗ ಬಿಟ್ರೇನು ಕೆಳಗ ಹುಟ್ಟೇ ಇಲ್ಲಲ್ಲ. ಹುಟ್ಟವಲ್ಲ ಅಲ್ಲ, ಸತ್ತವನು ಅಲ್ಲ. ಸ್ವಲ್ಪ ಹೊಳಪಾಕೈತೆ ಇಲ್ಲಿ ನೋಡ್ರಿ. ಹೇಳ್ರಿಪ್ಪ ಅಕ್ಕಿ ಗುರುಗಳ ಒಂದ್ ಸ್ವಲ್ಪ ಹೇಳ್ರಿಪ್ಪ. ಸದ್ಗುರುವಿನ ಪಾದ ಅದಕ್ಕೆ ಶರಣಾರ್ಥಿಗಳು.
ಬಡದ್ರು ಬಡ್ದಿಲ್ಲ, ತಳಿಸಿದ್ರು ತಳಿಸಿಲ್ಲ, ಹತ್ತಿಲ್ಲ. ಹೊರಬೇಕಾದ ನಂತರ ಸುಖ ದುಃಖ ಬಂದ್ವು ಅಲ್ಲಿ. ಅದು ಮನುಷ್ಯ ಧರ್ಮ, ಅವಗೇನ್ ಸಂಬಂಧ ಯೋಗಿಗೆ? ಸುಖ ದುಃಖ ಮನುಷ್ಯನ ಧರ್ಮ, ಮನಸ್ನಾನ ಅಲ್ಲಲ್ಲ. ದೇಹನ ಈ ಮಾತುಗಳೆಲ್ಲವೂ ನಾಮರೂಪಕ್ಕೆ. ನನಗೇನು ಇಲ್ಲಲ್ಲ, ನಾನು ಅಖಂಡ ಪರಿಪೂರ್ಣ ಬ್ರಹ್ಮ ವಸ್ತು ಇದ್ದೇನಲ್ಲ. ಜೀವ ಭಾವದಾಗಿದ್ದಾಗ ಅವ್ರು ಪ್ರಶ್ನೆ ಮಾಡ್ಯಾರ, ತಾನೇ ತಾನಾದಾಗ ಈ ಪ್ರಶ್ನೆಗೆ ಉತ್ತರ ಬರ್ತೈತೆ. ಅದು ತನ್ನ ಅನುಭವದಲ್ಲಿ ಅನುಭವಿಸ್ಬೇಕು. ಅನುಭವ ಗಮ್ಯ ಆದ್ರೆ ಈ ಪ್ರಶ್ನೆಗೆ ಉತ್ತರ ಯಾವುದಲ್ಲಪ್ಪ. ಯಾರನ್ನ ಹೊಡಿತಾರ ಅವರು? ಗಾಳಿ ಹಿಡ್ತಾರ ಯಾರ? ಆಕಾಶ ಯಾರ ಕೈಯಾಗಾರ ಸಿಕ್ಕತ್ತ? ಇಲ್ಲ. ಹಂಗಾರ ಅಂತಪ್ಪ ಯೋಗಿ ಅಂದ್ರೆ ಮುಮುಕ್ಷು ಸಾಧಕ, ಅವನಿಗೆ ಯಾವ ಬಾಧೆನಿಲ್ಲ. ತನ್ನ ಸ್ವರೂಪದ ಆನಂದದಲ್ಲಿ ಉಳಿತಾನ ಅವನು. ಈ ಹೊರಗಿನ ಜಗತ್ತು ಏನ್ ಮಾಡಿದ್ರೆ ಏನಾಗೋದು ಕೆಟ್ಟತೆ? ಕಲ್ಲಾಗರ ನಡೀತಾನ, ಮುಳ್ಳಾಗರ ನಡೀತಾನ, ಮೂಕನ ಹಂಗಿರ್ತಾನ, ಬದಿರ್ನ ಹಂಗಿರ್ತಾನ. ಅವಾಗ ಜಾತಿ ಕುಲ ಹೊಲೆ ಏನೂ ಇಲ್ಲ. ಅಂತಪ್ಪ ಯೋಗಿಗೆ ಇವೆಲ್ಲ ಏನ್ ಸಂಬಂಧ ಇಲ್ಲ ಅಂತ. ಅವು ಇರುದಿಲ್ಲ ಅವನಿಗೆ. ಅವು ಅದಾವ ಅಂದ್ರೆ ಜೀವ ಭಾವದಲ್ಲಿ ಅದಾನ ಅಂತ ಅರ್ಥ. ಜೀವ ಭಾವ ಅಂದ್ರೆ ಆತ್ಮ ಬೇರೆ ನಾನ್ ಬೇರೆ ಅನ್ನುವಂತ ಭಾವ ಅಜ್ಞಾನದಿಂದ ಜೀವನ ಆಗ್ಯಾನಲ್ಲಿ ಇವನು. ಆ ಯೋಗಿ ಆದಾಗ ಜೀವನ ಇಲ್ಲ, ದೇಹ ಇಲ್ಲ, ಜೀವ ಇಲ್ಲ, ಅಂತಃಕರಣ ಇಲ್ಲ, ಭಾವನೂ ಇಲ್ಲ. ಪೂರ್ಣಾನಂದ ಸ್ವರೂಪ ತಾನಾದಾಗ, ಆ ಪೂರ್ಣ ಪರಿಪೂರ್ಣ ಬ್ರಹ್ಮ ವಸ್ತುವೇ ತಾನಾದಾಗ ಇವು ಯಾರಿಗೆ ಇಲ್ಲ ಅಂತ ತಿಳಿಬೇಕಿಲ್ಲ. ಅಷ್ಟೇ ಅನುಭವಕ್ಕೆ ತಗೋಬೇಕು. ಮತ್ತ ಇವೆಲ್ಲ ನಡೀತಾವಲ್ರಿ, ನಮ್ಮ ಎದುರಿಗೆ ನಡೀತಾವ. ಹೊಡೆದ್ರ ಬಡದ್ರ ಸುಖ ದುಃಖ ಅಳುದು ಪಳದು ಎಲ್ಲ ನಡೀತಾವಲ್ಲ. ಚೆನ್ನಾಗ್ ಮಾತಾಡೈತೆ ನಿಮ್ ಕೂಡ. ಅದ್ರ ಹೊಡೆದ್ರೆ ನನ್ಯಾಕೆ ಹೊಡಿತೀರ ಅಂದತನ? ಇಲ್ಲ. ಅವ್ನ ಮುಂದೆ ಹತ್ತು ಏನಾಗತ್ತೆ ಕೇಳ ನೀವು ಹತ್ತದ್ದು. ಹಂಗ ಈ ಪ್ರಶ್ನೆ ಅಂತಕ್ಕಂಥದ್ದು ಪರಿಪೂರ್ಣ ಬ್ರಹ್ಮನಾಗಿರ್ತಕ್ಕಂಥವನಿಗೆ ಇವು ಯಾವ ಸಂಬಂಧ ಇಲ್ಲ ಅಂತ ತಿಳ್ಕೊಬೇಕಷ್ಟೆ. ಶರಣಾರ್ಥಿ ಗುರುವೆ. ಶುರು ಮಾಡ್ರಪ್ಪ ಚಂದ್ರ ಗುರುಗಳು. ಶರಣರಪ್ಪಾಜಿ. ಅಂದ್ರ ಇಲ್ಲಿ ಅಪ್ಪಾಜಿ ಅವ್ರು ಸವಿಸ್ತಾರವಾಗಿ ತಿಳಿಸಿದ್ರ. ಅವನು ಒಡಸಿಗಂದೇನು ಆತ್ಮೇನು ಅಂತ ನೀವು ಕೇಳಿದ್ರೆ ಶರೀರ ಕೊಡದಿರ್ತಾರ. ಅವು ಶರೀರಕ್ಕಾಗಿರ್ತಕ್ಕಂಥ ಒಕ್ಕವು. ಆ ಶರೀರ ಅಲ್ಲ, ನೀನ್ ಪರಮಾತ್ಮ ಸ್ವರೂಪದಿ ಜ್ಞಾನಿಯಾಗಿರ್ತಕ್ಕಂಥ ನೀವು ಯಾವ ಇಲ್ಲ ಅನ್ನೋ ವಿಚಾರವನ್ನ ತಿಳಿಸಿದ್ರು. ಆದ್ರೂ ನೋಡೋರು ದೊಡ್ಡ ಪಾಪ. ಇನ್ನೊಂದು ಮುಂದಿನ ನುಡಿದು, ಅವನಿಗೆ ಜನ್ಮ ಇಲ್ಲದ ಸುಮ್ನ ಜನ್ಮ ತಾಳಿದ್ನೇನು? ಜ್ಞಾನಿಗೆ ಜನ್ಮ ಇಲ್ಲ ಅಂತೀರಿ ನೀವು. ಜನ್ಮ ಇಲ್ಲ ಅಂದ್ರೆ ಹುಟ್ಟಿದ್ಯಾಕ? ಜನ್ಮ ಪಾಪರದ್ಕ ಹುಟ್ಟಿದಾನ. ಅವನ್ ಪಾಪಿಯಾಗಿದ್ರು ಕೂಡ ಅವನ ಪಾಪಿ ಅಲ್ಲದೇ ಸುಳ್ಳೆ ಪಾಪಿಯಾಗಿರುವನು ಅಂದ್ರೆ ಇದು ವಿಶೇಷನೇ ಸನ್ರಿ. ನೀವು ಜ್ಞಾನಿಗ್ ಜನ್ಮ ಇಲ್ಲ ಅಂತೀರಿ, ಜನ್ಮ ಇಲ್ಲದಲ್ಲೇ ಹುಟ್ಟಿದಾನೇನೋ ಅನ್ನೋ ಪ್ರಶ್ನೆ. ಇದನ್ನ ಇನ್ನೊಂದ್ಸಲ ತಿಳಿಸ್ರಪ್ಪಾಜಿ. ಶಿವಪ್ಪ ಕೇಳಿದ್ದಾರೆ. ಇದು ಶರೀರ ಹುಟ್ಟೈತ್, ನಿನಗೇನ್ ಸಂಬಂಧ? ಜ್ಞಾನಿ ಹುಟ್ಟೇನ? ಇಲ್ಲ. ಪರಿಪೂರ್ಣ ಬ್ರಹ್ಮವಸ್ತಿಗೆ ಹುಟ್ಟು ಸಾವುಗಳಿಲ್ಲಲ್ಲ. ಇಲ್ಲ. ನಾ ಹುಟ್ಟಿನ ಅಂದ್ರೆ ಶರೀರ ಭ್ರಾಂತಿ ಬಿಟ್ಟಿಲ್ಲ ನೀನ. ನಿನಗ್ ಹುಟ್ಟು ಅಂದ್ರೆ ನಾನು ಅಂತ ಏನ್ ಭ್ರಾಂತಿಯಿಂದ ಕೂತಿಯಲ್ಲ, ಭ್ರಾಂತಿ ಅದು. ಆ ಭ್ರಾಂತಿ ಬಿಡು, ನೀ ಹುಟ್ಟೇ ಇಲ್ಲಲ್ಲ. ಶರೀರ ಹುಟ್ಟೈತಿ, ಅದು ಅಡ್ಗೈತಿ.
ಹ್ಮ್ ತೋರೆ ಐತಿ ಅಡಿಗೆ ಐತಿ. ಹೌದು. ತೋರಿ ಅಡಗೋದಕ್ಕೂ ನಾನೇ ಆ ಪರಿಪೂರ್ಣ ಬ್ರಹ್ಮ ವಸ್ತುನೇ ಅದ್ರ ಸನ್ನಿಧಾನದೊಳಗೆ ಬೆಳಗ್ತಾ ಇದೆಯಲ್ಲ ಇದು ಗುರುವೇ. ಅಂದ್ರೆ ಅವ್ನಿಗೆ ಹುಟ್ಟಿಲ್ಲ, ನಾವು ಅಂದ್ರೆ ಹುಟ್ಟ ಯಾರಿಗೆ ಶರೀರಕ್ಕೆ ಹುಟ್ಟೇ ಇಲ್ಲ. ಹ್ಮ್ ಶರೀರ ತೋರೈತಿ, ಜೀವ ಅಜ್ಞಾನದಾಗ ಕೂತ್ಕೊಂಡಿದ್ದಾನೆ. ಮನಸ್ಸು ಅಂತಃಕರಣಗಳು ಕಲುಷಿತ ಆಗ್ಯಾವೆ, ಭಾವನೆಯಲ್ಲಿ ವಿಪರೀತ ಭಾವಗಳಾಗಿ ಇದು ಪ್ರಶ್ನೆ ಬರ್ತಾ ಇದೆ. ಪೂರ್ಣ ಬ್ರಹ್ಮ ಆನಂದ ಸ್ವರೂಪದಲ್ಲಿ ಇರ್ತಕ್ಕಂಥವನಿಗೆ ಹುಟ್ಟುಗಳಿಲ್ಲ, ಸಾವುಗಳಿಲ್ಲ, ಆಗದಲ್ಲ ಈಗಿಲ್ಲ ಅನ್ನಂಗಿಲ್ಲ. ಎಲ್ಲೈತಿ? ಹುಟ್ಟು ಶರೀರಕ್ಕೆ ಐತಪ್ಪ. ಅದು ಅಡಿಕೆ ಆಕತಿ ಅಂದ್ರೆ ಪಂಚಭೂತಗಳಲ್ಲಿ ಅಡಿಕೆ ಆಕತಿ. ಪಂಚಭೂತಗಳು ಸತ್ತವ? ಯಾವ ಸತ್ತಿಲ್ಲವ. ಎಲ್ಲಿಂದ ಬಂದವ ಅಲ್ಲಿ ಅಡಿಕೆ ಆಗ್ಯಾವ ಅಷ್ಟೇ. ಪಂಚಭೂತಗಳ 5 ಅಲ್ಲವಲ್ಲ, 3 ಕಾಣ್ತಾವ, ಇನ್ಯಾರು ಕಾಣೋದನೇ ಇಲ್ಲ. ಮತ್ತೆ ಅವುಗಳ ಬಗ್ಗೆ ಚಿಂತನೆ ಮಾಡಿ ವಿಚಾರ ಮಾಡಿ. ನೀನು ಗಾಳಿ ಹಿಡಿದೀಯ, ಆಕಾಶ ಹಿಡಿತೀಯ, ಹುಟ್ಟಬೇಕಾರಿ ಆ ಶರೀರ ಉತ್ಪತ್ತಿ ಆಗ್ಬೇಕಾರಿ 5 ಶರೀರ ಉತ್ಪತ್ತಿ ಆದದ್ದಲ್ಲ. ಈ 3 ತೋರ್ಯಾವ: ಪೃಥ್ವಿ, ಅಪು, ತೇಜ. ಹಂಗೆ ಶರೀರ ಹುಟ್ಟೈತಿ, ಶರೀರ ನಾಶ ಆಗ್ತೈತಿ. ನೀನ್ ಯಾವಾಗ್ಲೂ ಇರ್ತಕ್ಕಂಥವ್ನು ಅನ್ನುವಂಥದ್ದನ್ನ ನಿಶ್ಚಯ ಮಾಡ್ಕೋಬೇಕು. ಗುರುನಾಥ್ ಇಲ್ಲಿ ನಾ ಹುಟ್ಟಿನಿ, ಜ್ಞಾನಿ ಹುಟ್ಟಿಲ್ಲ. ಜ್ಞಾನಿ ಹುಟ್ಟಿಲ್ಲ ಅಂದ್ರೆ ಶರೀರ ಹುಟ್ಟೈತಿ, ಅವ ಹುಟ್ಟಿಲ್ಲ. ಜ್ಞಾನ ಉದಯ ಆಗೈತಿ. ಉದಯ ಆಗೈತಿ ಅನ್ನೋ ಸ್ವರೂಪ ಜ್ಞಾನದ ಅನುಸಂಧಾನದಲ್ಲಿ ಅದರಂತ ಆ ಜ್ಞಾನನು ಹೋಗ್ಬಿಡ್ತೈತಿ. ಅದು ಮುಂದ ಹೇಳ್ತೀನಿ ಏನೂ ಇಲ್ಲ ಅಲ್ಲಿ. ಜ್ಞಾನಂ ಬಂದ ಎಲ್ಲಿವರೆಗೆ ಜ್ಞಾನ? ನೀನಾದಾಗ ಎಲ್ಲೈತಿ ಹೇಳಕ್ ಕೇಳಕ್ ಅವಯಗಳು ಅದಾವ. ಜ್ಞಾನ ತಿಳ್ಸಾಕ ತಿಳಿಯಾಕ ಏನೂ ಇಲ್ಲ ಅಲ್ಲಿ. ಗುರುನಾಥನಾಗಿರ್ತಕ್ಕಂಥ ಅಣುವಿನಿಂದ ನೀನ್ ಅಖಂಡ ಅದಿಯಪ್ಪ. ಇವೆಲ್ಲ ತೋರಿ ಅಡಗತಕ್ಕಂಥದ್ದಿದ ಅನಿತ್ಯ. ಇದೇ ಸತ್ಯ ಅಂತ ಕುಂತು ಭ್ರಾಂತಿಯಿಂದ ದುಃಖ ಯಾಕೆ ಪಡ್ತೀನಿ? ಭ್ರಾಂತಿಗೆ ಲಕ್ಷಣ ಎಲ್ಲೈತಿ? ಕಲ್ಪಿತ ಇದೆ ಅಲ್ಲ. ಆ ಕಲ್ಪಿತ ಪುರುಷನ ಸತ್ಯ ಅಂತ ಕುಂತ್ರೆ ಈ ಜಗತ್ ಮಿಥ್ಯವಾದ ಸತ್ಯ ಅಂದಾಗ ಆಗ್ತೈತಿ ಗುರುವೇ. ಆ ಅಖಂಡ ಪರಿಪೂರ್ಣ ಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥವನಿಗೆ ಭಾವಗಳೇ ಇಲ್ಲ. ಅತೀತ, ಭಾವ ಅತೀತ. ದೇಹ ಐತಿ, ಶ್ವಾಸ ಉಚ್ಛ್ವಾಸ ಇದೆ. ದೇಹ ಪ್ರಾರಂಭ ಕರ್ಮವಶಾತ್ ಎಲ್ಲಿ ತಾನು ಇರ್ಬೇಕು ಅಲ್ಲಿ ತಾನು ಇದ್ದು ಬಿಟ್ಟು ಹೋಗತ್ತದು. ಅವಾಗೇನು ಸಂಬಂಧನೇ ಇಲ್ಲ. ಅದು ದೇಹದಾಗ ಇದ್ರು ಇಲ್ಲಾಗ ಎಷ್ಟು ಮಂದಿ ಮಹಾತ್ಮರ ದೃಷ್ಟಾಂತಗಳನ್ನ ಕೇಳಿವಿ, ಹೇಳಿವಿ. ಹಂಗಾಗಿ ಇಲ್ಲಿ ಆ ಪರಿಪೂರ್ಣ ಬ್ರಹ್ಮ ತಾನಾದವನಿಗೆ ಇವ್ಯಾವು ಅನ್ವಯಿಸುವುದಿಲ್ಲ ಅಂತ ಸದ್ಗುರುನಾಥ ಇಲ್ಲಿ ತಿಳಿಸ್ಕೊಂಡು ಬಂದಾರೆ. ಪ್ರಶ್ನೆ ಅದಕ್ಕೆ ಉತ್ತರನ ಹೇಳ್ತಾರೆ ನೋಡ್ರಿ, ಮುಂದೆ ಓದ್ರೆ. ಹಾ, ಶರಣೋಪಾಜಿ. ಈ ರೀತಿಯಾಗಿ ಪ್ರಶ್ನೆ ಕೇಳೋರ್ನ ಅಂದ್ರೆ ಇಲ್ಲಿ ಹೇಳ್ತದ, ಹೀಗೆ ಶೋತೃಗಳ ಸಂಶಯವಿರುತ್ತದೆ. ಶೋತೃತಾರರಂತೂ ಅಡ್ಡದಾರಿಯೇ ಬಿದ್ದಿರುವರು. ಯಾರು ಹಿಂಗ ಏನ್ ಪ್ರಶ್ನೆ ಕೇಳ್ತಾರಲ್ಲ, ಇವರು ಅಡ್ಡದಾರಿಗೆ ಹೋಗ್ಯಾರ ಅಂತ ಅಂದ್ರ ಸರಿಯಾದ ಜ್ಞಾನವನ್ನ ತಿಳಿದಿಲ್ಲ. ಜ್ಞಾನವನ್ನ ತಿಳಿದಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು, ಜ್ಞಾನಿಗೆ ಯಾವ ಹುಟ್ಟಿಲ್ಲ, ಸಾವಿಲ್ಲ, ಸುಖ ದುಃಖಗಳಿಲ್ಲ, ಅವನಿಗೆ ಯಾರು ಹೊಡೆದ್ರು ಹೊಡೆತ ಅವನಿಗೆ ಬಿದ್ದಿಲ್ಲ ಅನ್ನೋದು ಅವ್ರ ನಿಜವಾದ ಜ್ಞಾನ ಮಾರ್ಗದೊಳಗ ತಿಳಿದಿದ್ರೆ ಅವ್ರಿಗೆ ಗೊತ್ತಾಗ್ತಿದ್ದಿಲ್ಲ. ಜ್ಞಾನ ದಾರಿಯನ್ನು ಹಿಡಿದಿದ್ರ ಅವ್ರಿಗೆ ಇದೆಲ್ಲ ತಿಳಿದಿತ್ತು. ಶೋತೃತಾರರಂತೂ ಅಡ್ಡದಾರಿಗೆ ಬಿದ್ದಿರುವರು. ಆದರೂ ಅವರ ಸಮಾಧಾನ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ಅಂತೇಳಿ ಇದು ಇಲ್ಲಿವರೆಗೂ ಅವ್ರ ಪ್ರಶ್ನೆಯನ್ನ ಕೇಳಿದ್ರು. ನೀವು ಜ್ಞಾನಿಗೆ ಹುಟ್ಟಿಲ್ಲ ಅಂತೀರಿ, ಮತ್ತೆ ಹುಟ್ಟಿದಾನ, ಮತ್ತೆ
ಹುಟ್ಟಿದ್ನೇನು, ಅವನಿಗೆ ಸ್ವರ್ಗ ನರಕ ಇಲ್ಲ ಅಂತೀರಿ, ಮತ್ತೆ ಹಂಗಾರ ಸತ್ಮೇಲೆ ನಾನ್ ಸ್ವರ್ಗಕ್ಕೆ ಹೋಗೋದಿಲ್ಲ ಏನು ಅಂತ ಹಿಂಗೆಲ್ಲ ಅನಂತ ಪ್ರಶ್ನೆಗಳು ಇದ್ವು. ಇದಕ್ಕೆ ಈ ಎಲ್ಲಾ ಪ್ರಶ್ನೆಗಳಿಗೆ ಅವರು ಏನ್ ಉತ್ತರ ಕೊಡ್ತಾರ ಅಂದ್ರೆ ಆಲ್ರೆಡಿ ಈಗ ಅಪ್ಪಾಜರ್ ಎಲ್ಲದ ಪ್ರಶ್ನೋತ್ತರಕ್ಕೆ ಉತ್ತರ ಆಗಿದೆ. ಆದ್ರೆ ಗ್ರಂಥದಾಗ ಏನ್ ಕೊಡ್ತಾರಂತ ಒಂದೆರಡು ನುಡಿ ನೋಡೋದಾಗಿತ್ತು ಅಪ್ಪಾಜಿ. ನುಡಿ 8:15 ವಾಗ್ತಾರನು ಅಂದದೇನೆಂದರೆ ಅಂದ್ರ ಗುರುಗಳು ಹೇಳಿದ್ ಏನು ವಿಚಾರ ಐತಪ್ಪ ಅಂದ್ರ, ಶ್ರೋತೃಗಳೇ ಶುದ್ಧಿಯ ಮೇಲೆ ಬನ್ನಿರಿ, ನೀವೇನು ನೆಟ್ಟಗೆ ಮಾತನಾಡುತ್ತಿರುವಿರಿ, ನೀವು ನಿಜವಾದ ಶುದ್ಧ ಜ್ಞಾನವನ್ನ ತಿಳಿರಿ. ಏನೋ ನಿಮಗ್ ತಿಳಿದಂಗ ನೀವು ನೆಟ್ಟಗೆ ಮಾತಾಡ್ಬೇಡ್ರಿ. ಅವನು ನಮ್ಮಂಗ ಉಣ್ತಾನ, ಅವನು ನಮ್ಮಂಗ ಅನುಭವಿಸ್ತಾನ, ಅವನಿಗೂ ಪಾಪ ಪುಣ್ಯ ಐತಿ, ಅವನು ಇಲ್ಲಿ ನರಕ ಅನುಭವಿಸ್ತಾನ, ಅವನು ಎಲ್ಲಾ ಭೋಗ ಅನುಭವಿಸ್ತಾನ ಅಂತ ನಿಮ್ ಮತಿಗ್ ತಿಳಿದಂಗ ನೀವು ನೆಟ್ಟಗೆ ದೇಹಾತ್ಮ ಬುದ್ಧಿ ಆಗ್ಲೇ ಶಿವಪ್ಪಜ್ಜಾರ ಹೇಳಿದ್ರು, ದೇಹಾತ್ಮ ಬುದ್ಧಿ ಇರೋರ್ಗೆ ಇವೆಲ್ಲ ಕಾಣ್ತಾವು ತೋರ್ತಾವು ಅಂತ. ಹಂಗ ನಿಮ್ ದೇಹಾತ್ಮ ಬುದ್ಧಿಯಿಂದ ನೀವು ನೆಟ್ಟಗ್ ಮಾತಾಡಿದಿರಂದ್ರ ಅದಕ್ ನಿಮ್ಗೆ ಏನಾರ ಅನುಭವ ಅನ್ನಕ್ ಬರ್ತತೇನೋ, ಅದನ್ನ ಏನಾರ ಜ್ಞಾನ ಅಂತಾರೇನೋ, ಅದ ನಿಮ್ಮ ಅನುಭವ ನಿಮಗೆ ಶೋಭಿಸೋದು, ನಿನಗೆ ಚಂದ ಕಾಣ್ಬೋದು. ಅದು ನೀನ್ ಹೇಳೋದು ನಾನ್ ದೇಹದನೇ, ನಾನು ಉಡ್ತಾನೆ, ಮತ್ ಅವನು ನನ್ನಂಗ ಉಡ್ತಾನಂದ್ರ ಅವನು ದೇಹದನೆ ಅಂತ ನೀನ್ ತಿಳಿತಿ ಅಂದ್ರ ಇದು ನಿನಗೆ ಚಂದ ಕಾಣ್ಬೋದು, ನಿನಗ್ ಶೋಭೆ ಬರಬಹುದು. ನಾನ್ ತಿಳಿದ ಜ್ಞಾನ ಐತಿ, ಇವ್ರಿಗೆ ಏನ್ ಅಜ್ಞಾನ ಗೇಡಿಗಳು ಅಂತ ನಿನಗೆ ಅದು ಶೋಭೆ ತರ್ಬೋದವಿನ, ಆದ್ರ ಮಹಾತ್ಮರು ಅದನ್ನ ಒಪ್ಪೋದಿಲ್ಲ. ನಿಂದ್ ಹೆಂಗ ಅಕತಿ ಅಂತ ಹೇಳ್ತಾರಂದ್ರ ಅವರು, ನೀನ್ ಪೂರ್ಣ ವಿಚಾರವನ್ನ ತಿಳಿದ ದೇಹ ಮತಿಯಿಂದ ನೀನ್ ಏನಾದ್ರು ಮಾತಾಡ್ತಿ ಅಂದ್ರ ನಿಂದ್ ಹೆಂಗ ಅಕತಿ ಅಂತಂದ್ರ ಏನ್ ಹೇಳ್ತಾರಂತ ಇಲ್ಲಿ ಹೇಳ್ತಾರ, ಎಲ್ಲರೂ ತಮಗೆ ಅನಿಸಿದಂತೆ ಮಾತಾಡುವರಾದರೂ ಶ್ರೀಮಂತಿಕೆ ಇಲ್ಲದ ಒಣದಿಟ್ಟತನವು ಬಾತಿಗೆ ಬಾರದು. ಇವ್ರ ಮಾತು ಹೆಂಗಕತ್ತಂದ್ರ ಆತ್ಮಾನುಭವವಿಲ್ಲದೆ, ಆತ್ಮ ವಿಚಾರವನ್ನ ತಿಳಿಯದೆ, ಕೇವಲ ಹೊರಗ ನೋಡಿ ಇವನ್ ಹಂಗ ಹಿಂಗ ಅಂತ ನೀವ್ ಹೇಳ್ತಾ ಕೊಕ್ಕಿರಂದ್ರ ನಿಮಗ್ ನಿಜವಾದ ಶ್ರೀಮಂತಿಕೆ ಇಲ್ಲ. ಅದರಿಂದ ಈ ಒಣ ಶ್ರೀಮಂತಿಕೆ, ಒಣ ಮಾತು ಇವ್ಯಾವು ಉಪಯೋಗ ಬರೋದಿಲ್ಲ ನಿಮ್ ಮಾತು. ನೀವು ಆತ್ಮಜ್ಞಾನವನ್ನ ತಿಳಿದು ಆತ್ಮ ವಿಚಾರದ ಒಂದೊಳಗೆ ನೋಡಿದ್ರ ಹೌದು ಬಿಡಪ್ಪ ಅಂತ ಒಪ್ಪೋದಾಗಿತ್ತು. ನೀವ್ ಹೊರಗ್ ನೋಡಿ ಹೊರಗಿಂದ ಹೇಳ್ತಿ, ಹೊರಗಿಂದ ಮಾಡ್ತಿ ಅಂದ್ರ ನಿಂದ ಹೆಂಗ್ ಒಪ್ಪಕತಿ? ಇದು ಒಪ್ಪ ಮಾತಲ್ಲ. ಅಂದ್ರ ಜ್ಞಾನದ ಶ್ರೀಮಂತಿಕೆ ಇಲ್ಲದೆ ಅಜ್ಞಾನ ಬಡತನದಿಂದ ಶಬ್ದ ಜ್ಞಾನವಾಡುವುದು. ಅಂದ್ರ ಇಲ್ಲಿ ಏನ್ ಹೇಳ್ತಾರಂದ್ರ, ನಿನಗ್ ಜ್ಞಾನದ ಶ್ರೀಮಂತಿಕೆ ಇಲ್ಲ, ಬರೇ ಶಬ್ದ ಜ್ಞಾನವಾಡ್ತಿ ಅಂದ್ರೆ ಶಬ್ದ ಜ್ಞಾನದ ನೀನ್ ಮಾತಾಡ್ತಿ ಅನ್ನೋ ವಿಚಾರವನ್ನ ತಿಳಿಸ್ತಾರ. ಇನ್ನ ಅಕ್ಕಿ ಅಪ್ಪಾಜರ್ ಹೇಳ್ರಪ್ಪ, ಅಂದ್ರ ಆತ್ಮಜ್ಞಾನ ಇಲ್ಲದಂಗ ನೀನ್ ಬರೀ ಶಬ್ದದ ಜ್ಞಾನದೊಳಗ್ ಮಾತಾಡ್ತಿ, ನೀನ್ ಈ ಶಬ್ದ ಜ್ಞಾನ ಇದು ನಿನ್ ಮಾತಿನ ಜ್ಞಾನ ಆಗ್ಲಾರ್ದ ಅಂತಾರ. ಇದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ರಪ್ಪಾಜಿ. ಶ್ರೀಮಂತಿಕೆ ಇಲ್ಲದೆ ಒಣದಿಟ್ಟತನವು ಬಾತಿಗೆ ಬರಲಾರದು. ಯಾಕ ಶಿವಪ್ಪಜ್ಜರ್ ಯಾಕ ಸುಮ್ನ ಕುಂತಾರ? ಎಲ್ಲಾರು ಒಂದಕ್ಕದ ಹೋಗಿರ್ಬೇಕು. ಇಲ್ಲಪ್ಪ, ಮ್ಯೂಟ್ ತೆಗೆದಿದ್ದಿಲ್ಲ, ಕ್ಷಮ ಮಾಡ್ರಿ ತಂದೆ. ಈಗ ಶ್ರೀಮಂತಿಕೆ ಬಡತನ ಯಾವನು ಜೀವಾತ್ಮನು ತನ್ನ ಸ್ವರೂಪದ ಅರಿವಿನ ಅನುಸಂಧಾನವನ್ನ ಮಾಡ್ತಾನೋ ಶ್ರೀಮಂತ. ಬಡವ ಯಾರು ಅಂತಂದ್ರ ತನ್ನ ಮಕ್ಕಕ್ಕೆ ತಿಳಿದಂಗೆ ಕಣ್ಣಿಗೆ ಕಂಡದನ್ನ ಇಂದ್ರಿಯಗಳ ಮುಖಾಂತರ ಗೋಚರ ಆದದ್ದು ಸತ್ಯ ಅಂತ ಕುಂತನಲ್ಲ, ತೋರೆಡಗಿರ್ತಕ್ಕಂಥದ್ದು ಅವನು ಬಡವ. ನಿಮ್ಮ ಅಂತರಾಳವನ್ನು ಶೋಧಿಸಿ ನೋಡ್ಲಿ. ಅಂತರಾಳದಲ್ಲಿ ಅಂತಃಕರಣಗಳ ವ್ಯವಹಾರನ ಶೋಧಿಸಿ ಅತೀತನಾಗಿ ನೀನ್ ನಿಂತಾಗ ಈ ಮಾತುಗಳು ನಿನಗ ಬರುದಿಲ್ಲ. ಆವಾಗ ನಿನಗ ಪಕ್ಕ ಅನುಭವಕ್ಕೆ ಬರ್ತೈತಿ ಅಂತ ಅರ್ಥ ಕತೆ ಅಪ್ಪಿದವು.
ಅವ ಏನ್ ಹೇಳ್ತಾರ ಇವ ಏನ್ ಹೇಳ್ತಾರ ಒಟ್ಟು ಇನ್ನೊಬ್ರು ಏನ್ ಹೇಳ್ತಾರ ಅದಕ್ಕೆ ಹೇಳ್ಸುದು ಸಹಜವಾದ ಅಜ್ಞಾನ ಜೀವಿಗಳ ವ್ಯವಹಾರ. ಅದು ತಪ್ಪಲ್ಲ, ಅಲ್ಲಿ ಬ್ರಹ್ಮ ವಸ್ತುನು ಇದೆ, ತಿಳುವಳಿಕೆ ತಪ್ಪಾಗೈತಿ, ವಿಚಾರ ಮಾಡಿಲ್ಲ. ಆಚಾರ ಹೇಳ್ಬಹುದು, ವಿಚಾರ ಯಾರು ಮಾಡ್ಬೇಕು? ನಾನು ಯಾರು ಅನ್ನುವಂತ ವಿಚಾರ ಮಾಡಿದ್ನಂದ್ರ ಈ ಮಾತುಗಳು ಮೂಗಿನ ಮಾತಾಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ಇದು ಸುಳ್ಳು, ಅವರು ನಮ್ಮಂಗದಾರ, ಉಣ್ತಾರ, ತಿಂತಾರ, ಹುಡ್ತಾರ, ಸಾಯ್ತಾರ ಅಂತೇಳಿ ನೀವು ಹುಟ್ಟಿ ಸಾಯ್ತ ಅಂತ ಕೂತಿಯಲ್ಲ, ನಿನಗೆ ಹುಟ್ಟು ಸಾವುಗಳಿಲ್ಲ ಅನ್ನೋದು ಜ್ಞಾನನ ಇಲ್ಲಲ್ರಿ ಅಪ್ಪ. ಹಂಗಾಗಿ ಇದು ತಪ್ಪ ತಿಳುವಳಿಕೆ ಆಗುತ್ತೆ. ನೀ ನೇರವಾಗಿ ಬ್ರಹ್ಮ ದೃಷ್ಟಿಯಿಂದ, ಆತ್ಮದೃಷ್ಟಿಯಿಂದ ನೋಡು. ಇದು ನಿನಗೆ ಒಪ್ಪಗೋಲ್ಲ, ಬೇರೆ ಯಾರಿಗೂ ಬೇಡ. ನಿನ್ನೊಳಗೆ ನೀವು ವಿಚಾರ ಮಾಡಿದ್ರೆ ನೀ ಮಾತಾಡೋದು ನಿನಗೆ ಒಪ್ಪುದಿಲ್ಲ ಅದು ಅನ್ನುವಂತ ವಿಚಾರವನ್ನು ಇಲ್ಲಿ ಗುರುಗಳು ತಿಳಿಸಿದ್ದಾರೆ ತಂದೆ. ಗಚ್ಚಮಪ್ಪರ ಇದ್ರ ಬಗ್ಗೆ ಸ್ವಲ್ಪ ಈಗ ವಿಸ್ತಾರ ಮಾಡ್ರಿಪ್ಪ. ಬರಬ್ಬರಿ ಐತಲ್ರಿ ಅಜ್ಜರ. ನನಗೆ ಎಲ್ಲಿ ಮಠ ನೀವು ಹೇಳೋದು ತಿಳಿತೈತೋ ತಿಳಿಯುವ ಮಠ ನನಗ ಅನುಭವಕ್ಕೆ ಬರ್ತೈತಿ. ತಿಳಿದ್ರೆ ತಿಳಿಲಿಲ್ಲ ಅಂದ್ರೆ ನಮಗ ಅನುಭವಕ್ಕೆ ಬರುದಿಲ್ಲ, ನಾನು ಒಪ್ಪುದೇ ಇಲ್ಲ. ಹೆಂಗ ಒಪ್ಪಕ್ಕಾಕತ್ರಿ ಗುರುಗಳು? ನಿದ್ದೆ ಹತ್ತೈತ್ರಿಪ್ಪ, ಇದಕ್ಕ ದೃಷ್ಟಾಂತ ನಿದ್ದೆ ಹತ್ತೈತಿ. ಕಾಲು ಹೆಂಗ ಹೋಗದ ನೋಡು, ಕೈ ಹೆಂಗ ಹೋಗದ ನೋಡು. ಏನ್ ಸುದ್ದಿ ಮಾತಾಡ್ತೀರ? ಒಂದು ಯಾರಿಗ್ ಗೊತ್ತಾಕತಿ? ಅವಾಗ ಗೊತ್ತರಿಪ. ಆದ್ರ ನಿದ್ದೆ ಹತ್ತಂಗ ನಾ ಮಾಡೀನಿ ಅಂದ್ರ ಅದಕ್ಕ ನಿದ್ದೆ ಅಂತಾರನ್ರಿ. ನಿದ್ದೆ ಹತ್ತಿದವಾಗ ಗೊತ್ತು ಅವನ ಸುಖ. ಆ ನಿದ್ದೆ ಹತ್ಯವ ನಮ್ಗ ನಿದ್ದೆ ಹತ್ತಿಲ್ಲ, ಅವನ್ ನೋಡಿದ್ರ ನಾವ್ ಏನೇನಾರ ಮಾತಾಡೋದು ಸಹಜ ಐತದ. ನಮಗ ಆ ಸುಖ ಗೊತ್ತಿಲ್ಲಲ್ಲ, ಮತ್ ಏನಾರ ಮಾತಾಡಬೇಕಾಕತಿ. ಅದನ್ನ ತಿಳ್ಕೊಳ್ಳೋದನ್ನ ಇಲ್ಲವ ಆ ಮನುಷ್ಯ. ತಿಳಿದವ ಇವ್ರು ಮಾತಾಡ್ತಾರಲ್ಲ ಅದನ್ನ ಹಚ್ಕೊಳ್ಳೋದೇ ಇಲ್ಲವ. ಯಾಕಂದ್ರ ತಿಳಿದಿಲ್ಲ ಪಾಪ ಅವ್ರಿಗೆ ಅಂತೇಳಿ ತಿಳಿತಾನ. ಅದಕ್ಕ ಸ್ವಲ್ಪ ಕಠಿಣನು ಆಕೈತರಿ ಗುರುಗಳು. ಯಾಕಂದ್ರ ಅನುಭವಕ್ಕೆ ಬರೋದೈತಿ ಇದ್ರಾಗ. ಆಟ ಕೇಳ್ಕೊಂತ ಇವನ್ನ ತಿಳಿಲಿಲ್ಲ ಅಂದ್ರು ಕೇಳ್ಬೇಕ್ರಿ ಗುರುಗಳ. ಅದು ಒಮ್ಮೆ ಕೇಳಿರ್ತೇವಲ್ಲ, ಯಾವಾಗಾರ ಒಮ್ಮೊಮ್ಮೆ ಅನುಕೂಲಕ್ಕೆ ಬರ್ತೈತಿ. ಓಹೋ ಅದಕ್ಕ ಹೇಳಿದ್ರು ನೋಡ್ರಿ, ಈಗ ನೆನಪಿಗೆ ಬಂತ ನೋಡ್ರಿ. ಏನಪ್ಪ ಹೌದು ನೋಡು ಅನಿಸ್ತೈತ್ರಿ. ಆದ್ರ ಬಾಳ ಕೇಳ್ಬೇಕ್ರಿ ಗುರುಗಳ. ಹೋಗ್ರಿ ಕೇಳ್ಕೊಂತ ಹೋಗುಣ, ಗುರುಗಳು ಏನು ಉತ್ತರ ಕೊಡ್ತಾರ ನೋಡೋಣ. ಇಲ್ಲಿ ನೀನ್ ಏನಾದ್ರೂ ಜೀವ ಭಾವದಿಂದ ಮಾತಾಡ್ತಿ ಅಂದ್ರ ನಿನಗೆ ಅಜ್ಞಾನದ ಬಡತನ ಐತಿ, ಅದರಿಂದ ನೀನ್ ಈ ರೀತಿ ಅಜ್ಞಾನದ ಮಾತನಾಡ್ತಿ ಅನ್ನೋ ವಿಚಾರವನ್ನ ಗುರುಗಳು ತಿಳಿಸ್ತಾರ. ಆದ್ರೆ ಈ ರೀತಿ ನೀನ್ ಹಿಂಗ್ ತಿಳಿದಿ ಅಂದ್ರ ನೀನ್ ಯಾವಾಗಲೂ ದುಃಖವನ್ನು ಅನುಭವಿಸುತ್ತ ಕೂಡುವುದೇ ಸೈ. ನೀನು ಆ ಜ್ಞಾನಿಗಳನ್ನ ನಿನ್ನ ಬುದ್ಧಿ ಇದ್ರೊಳಗೆ, ಈಗ ಅಪ್ಪರ್ ಒಳ್ಳೆ ನಿದ್ದೆ ಮಾಡೋರ್ ದೃಷ್ಟಾಂತ ಕೊಟ್ರು. ಅವ್ರ ಜ್ಞಾನಿಗಳು ಆ ಸ್ವರೂಪದೊಳಗ ಇರ್ತಾರ. ಅವ್ರ ನಿನ್ನ ಭಾವದಾಗ ನೀನ್ ತಿಳ್ಕೊಂಡು ಇವ್ರ ಹಂಗದಾರ ನೋಡ್ ಹಿಂಗದಾರ ನೋಡ್ ಅಂತ ಹೇಳ್ತಿ ಅಂದ್ರ, ನೀನ್ ಹಂಗ ತಿಳಿತಿ ಅಂದ್ರ ನೀನು ದುಃಖ ಅನುಭವಿಸ್ಕಿಂತ ಕುಂದ್ರದೇ ಸೈ. ನಿಜವಾಗಿಯೂ ಯೋಗಿಯಾದವನಿಗೆ ಯೋಗಿಯ ಗುರುತು ಸಿಗುವುದು, ಜ್ಞಾನಿಯಾದವನಿಗೆ ಜ್ಞಾನಿಯನ್ನ ಗುರುತಿಸುವನು, ಮತ್ತು ಪೂರ್ಣ ಜಾಣನಾದವನೇ ಜಾಣನನ್ನ ಕಂಡುಹಿಡಿಯುವವನು. ಅಂದ್ರ ಇಲ್ಲಿ ನೀನ್ ಹೇಳ್ದಂಗಿಲ್ಲ, ಅವ್ರು ನೀನ್ ತಿಳಿದಂಗ ನಿನ್ ಕಲ್ಪನೆ ಮಾಡ್ಕೊಂಡಂಗ ನಿನ್ ಅಳತಿಯಂಗಿಲ್ಲ. ನೀನ್ ಒಬ್ಬ ಯೋಗಿಯನ್ನ ತಿಳಿಬೇಕಂದ್ರ ನಿಜವಾದ ಯೋಗಿ ಆದವ್ರಿಗೆ ಯೋಗಿಯ ಗುರುತ್ ಸಿಗ್ತದ, ಜ್ಞಾನಿ ಆದವನಿಗೆ ಜ್ಞಾನಿಯ ಗುರುತ್ ಸಿಗ್ತದ ಅನ್ನೋ ವಿಚಾರವನ್ನ ತಿಳಿಸ್ತಾರ. ಇದನ್ನ ಒಂದೆರಡು ನೋಡಿ ಮಾತಾಡ್ರಪ್ಪಾಜಿ. ಶರಣ ಶರಣ. ಅಜ್ಜವ್ರ ಹೇಳ್ರಿ.
ಹೇಳ್ರಿಪ್ಪ ಹೇಳ್ತಂದೆ. ಯಾರು ಐತೆ ಅಂದ್ರೆ ಯೋಗಿ ಆದವನು, ಯೋಗ ಯೋಗ ಅಂದ್ರೆ ಕೂಡು, ಶಿವ ಮತ್ತು ಜೀವ ಅಜ್ಞಾನವನ್ನು ತೆಗೆದುಕೊಂಡು ಶಿವ ಜೀವರ ಐಕ್ಯ ಭಾವಕ್ಕೆ ಯೋಗ ಅಂತಾರ. ಯೋಗ ಅಂದ್ರೆ ಎರಡೈತಿ, ಒಂದ್ ಮಾಡೋದು, ಒಂದಾಗಿರುವುದು ಅಂತ ಮಾಡೋದನ್ನಕ್ಕೆ ಒಂದಾಗೋದು. ನೀರಿನಲ್ಲಿ ನೀರು ಕುಡ್ದಂಗ, ಹಾಲಿನಲ್ಲಿ ಹಾಲು ಕುಡ್ದಂಗ ತನ್ನಲ್ಲಿ ತಾನು ಆಗ್ತಕ್ಕಂಥದ್ದು. ಆದ್ರೆ ಆ ಅನುಭವ ನಿನಗಿಲ್ಲಲ್ಲ, ಆ ಅನುಭವಿಸೋದ್ನ ಅವಾಗ ನಿನಗೆ ಜ್ಞಾನ ಆಕತಿ. ಕೇಳ ಈಗ, ಅದನ್ನ ನೀ ಅನುಭವಿಸು. ಒಬ್ಬನು ಮಹಾತ್ಮ ಸದ್ಗುರುನಾಥ ಒಂದ್ ಸಣ್ಣ ದೃಷ್ಟಾಂತ ಹೇಳಪ್ಪ. ಹೇಳ್ರಿಪ್ಪ ಹೇಳ್ರಿ ಗುರುಗಳು ಹೇಳ್ರಿ. ಒಂದು ಸಮುದ್ರ ದಡದಲ್ಲಿ ಒಬ್ಬ ಸದ್ಗುರುನಾಥ ಕೂತಿದ್ದ ಆನಂದವಾಗಿ ಏಕಾಂತದಲ್ಲಿ. ಅಲ್ಲಿಗೆ ಒಬ್ಬವ ಇವ್ರಿಗೇನ ತಲೆ ಕೆಡತ್ತ, ಇಲ್ಲೊಂದು ಗುಟ್ಲಾಕ ಕೂತಾನ, ಕಾಡು ಮುಗಗಳ ಪರ್ವೇ ಇಲ್ಲ, ಇಲ್ಲೇ ಕುಂತಿದ್ದ ನೀವ ಅಂತೂ ಬಂದ. ಅಲ್ಲೋ ನಿನಗ್ ಭಯ ಇಲ್ಲಪ್ಪ ತಂದೆ, ನಿನಗೇನು ಪ್ರಪಂಚ ಜ್ಞಾನ ಇಲ್ಲ ಏನು, ಇಲ್ಲಿ ಬಂದು ಕುಂತಿಯಲ್ಲ, ಯಾಕೆ ಕುಂತಿ ಇಲ್ಲೇ ಅಂದ. ಏನಪ್ಪ ಆನಂದವಾಗಿ ಏಕಾಂತ ಇದ್ರಪ್ಪ ಅಂತಂದ್ರೆ ಯಾವ ಸಮಸ್ಯೆ ಆಗೋದು ತಾನೇ ತಾನಾಗಿ ಇರಕ್ ಅನುಕೂಲ ಆಗತ್ತಂತ ಸ್ವಲ್ಪ ಇತ್ತಾಗ ಬಂದೆಪ್ಪ. ಎದ್ರ ಸಲ ಕುಂತಿ, ದೇವ್ರ ನೋಡಿ ಅನ್ನೇನು ಅಂದವ. ನೀವೆಲ್ಲ ಈ ಜಗತ್ನಾಗ ಏನ್ ಕೇಳೋರದಿರಿ, ಧ್ಯಾನ ಪೂಜೆ ಸ್ವಾಮಿಗಳು ಅನ್ನೋರು ಅದಲ್ಲ, ಜಗತ್ತಿನ ಮರಳು ಮಾಡಕತ್ತೀರಿ ನೀವು. ದೇವ್ರ ನೋಡಿದ್ರೆ ಅಂದ್ರೆ ತೋರಿಸ್ತೀಯ, ನೀನ್ ನೋಡ್ತೀನಂದ್ರೆ ತೋರಿಸ್ತೀನಪ್ಪ, ನಾ ಹೇಳ್ದಂಗೆ ಕೇಳ್ಬೇಕು ಅಂದವ. ದೇವ್ರನ್ನ ನೀ ನೋಡ್ತೀನಿ ಅಂದ್ರೆ ನಾ ತೋರಿಸ್ತೀನಿ, ನಾ ಹೇಳ್ದಂಗ ನೀ ಮಾಡಿದ್ರ ನಿನಗ್ ದೇವ್ರ ಕಾಣ್ತಾನ ನೋಡಪ್ಪ ಅಂದ. ಏನ್ ಮಾಡ್ಬೇಕು ಹೇಳ್ರಿ ಗುರುಗಳ? ನೋಡಿ ಇಲ್ಲಿ ಕುಂತ್ಕೊಂಡಿವಿ, ಅಲ್ಲಿ ಮುಂದೆ ಕಾಣೋದೇನು ಸಮುದ್ರ, ಬರೇ ನೀರು. ನೋಡ್ತೇಳಿ ನೀರ ಐತಿ, ನೀರು ಐತಿ, ನೀರು ನೀರು ಅದನ್ನ ನೋಡ್ಕೊಂತ ಕುಂದ್ರಪ್ಪ ಅಂದ್ರು. ನೋಡ್ಕೊಂತ ಕುಂತ 6:30 ಆಯ್ತು, ಹೊತ್ತು ಮುಳುಗಿತು, ಸಮುದ್ರ ಕಾಣವಲ್ದು. ಗುರುಗಳು ಅಂತೇಳಿ ಬಂದ, ಗುರುಗಳ ಆ ನೀರ್ ನೋಡ್ಕೊಂತ ಕುಂದ್ರಂದ್ರೆ ನೀರ್ ಕಾಣವಲ್ ನನಗ, ಏನ್ ಕಾಣುತ್ತಪ್ಪ? ಏನೇನು ಕಾಣೋದಿಲ್ಲ, ಕತ್ಲಾಗಿ ಹೋಗ್ಬಿಡ್ತೀರಿ ಅಪ್ಪ, ಕತ್ಲು ಕಾಣಕತ್ತೈತಿ, ಅನ್ನ ನೋಡ್ಪ. ಅವ ಸ್ವಲ್ಪ ಬುದ್ಧಿವಂತಿದ್ದ, ಅಲ್ಲಿಟ್ ಇಲ್ಲಿಟ್ ಶಾಸ್ತ್ರ ಕೇಳಿದ್ದ ಏನೇನ. ಹಂಗಾದ್ರ ಅಲ್ಲಿ ಏನೇ ಇಲ್ಲದ ಒಂದು ಕುರು ಬೇಕಲ್ಲ ನೋಡಕ, ಆ ಗುರುವಿನ ಮೂರ್ತಿನ ಇಟ್ಬಿಡು ನಿಂದ್ರ ಕತ್ಲದಾಗ, ಅದನ್ನ ನೋಡ್ಕೊಂತ ಕುಂತ್ರಾತು ಅಂತ ಗುರುವಿನ ಸಂಕಲ್ಪ ಮಾಡ್ಕೊಂಡ ಗುರು ಮೂರ್ತಿ ಬಂದ, ಕತ್ತಲದಲ್ಲಿ ಕಾಣಕತ್ತಿದ. ಒಂದ್ ಸ್ವಲ್ಪ ಗುರುಗಳು ಕಂಡ್ರು ನಂತರ ಆ ಗುರುಗಳು ಹೋದ್ರು, ಅವ್ನ ಹೆಂಡ್ತಿ ಬಂದ್ಲಲ್ಲೇ. ಗುರುಗಳ ನಿಮ್ಮನ್ನು ಇಲ್ಲಿ ನಾ ಕತ್ತಲ್ದಾಗ ನೋಡ್ಬೇಕಂತ ಇಟ್ಕೊಂಡ್ ಕುಂತಿದ್ದೆಪ್ಪ, ನೀವ್ ಹೋಗ್ಬಿಟ್ರಿ, ನನ್ನ ಹೆಂಡ್ತಿ ಬಂದ್ಲು. ಏನ್ ಕಾಣ್ತ ಸುಮ್ಮ ನೋಡ್ಕೊಂತೀರಯ್ಯ, ಸೋಹಂ ಭಾವದಾಗಿರು, ಶ್ವಾಸ ಉಚ್ಛ್ವಾಸದ ಕಡೆ ಗಮನ ಕೊಡು. ಹ್ಞೂನ್ರಿ ಬುದ್ಧಿ. ಅದು ನಿನಗೇನ್ ಇನ್ ಮೇಲೆ ಕಾಣ್ತಾ ಐತಿ ಅದನ್ನ ಹಂಗ ನೋಡ್ಕೊಂತ ಹೋಗ್ಬಿಡ್ರಿ, ನೀ ಪ್ರಶ್ನೆ ಮಾಡ್ಬಿಡಿನ. ಹ್ಞೂನ್ರಿ ಅಪ್ಪ. ನೋಡ್ಕೊಂತ ಅದ, ಹೆಂಡ್ತಿ ಅಲ್ಲು, ಮಗ ಬಂದ, ಗುರುಗಳಂತೂ ಮೊದ್ಲ ಹೋದ್ರು. ಆ ನೋಡ್ತಾ 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 ಹೋಗುದ್ರಾಗ ಒಂದ್ ಜ್ಯೋತಿ ಬಂತ ಅಲ್ಲಿ ಕತ್ತಲ್ದಾಗ. ಅಬಾಬಾಬಾ ಏನ್ ಬೆಳಕಪ್ಪ ಆ ಜ್ಯೋತಿ, ಅಲ್ಲ ಬಾ. ಜ್ಯೋತಿ ಪರಮಾತ್ಮನ ಸ್ವರೂಪನ ಜ್ಯೋತಿನ ಕಂಡು ಬಿಡ್ತಲ್ರಿ, ಯಾರು ಹಚ್ಚಿಲ್ಲ ಏನು ಇಲ್ಲ ಅಂದ ಮನುಷ್ಯನಾಗ. ಆ ಜ್ಯೋತಿನ ಹೋತು.
ಏನ್ ಕೇಳಕತ್ತು ಅಂದ್ರ ನಾದ ಕೇಳಕತ್ತು. ದಶವಿಧ ನಾದಗಳು ಒಂದರಿಂದ ಒಂದ್ ಹಗ ಜಗಲ್ 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 ನಾದ ಬಂದು ಆ ನಾದ ಕೇಳ್ತಕ್ಕಂಥದ್ದು ಕಿವಿ ಅಲ್ಲ, ಮನುಷ್ಯನೊಳಗ ಚಿತ್ತದ ಏಕಾಗ್ರತೆ ಆಗಿಲ್ಲ ಇನ್ನ ಅವಾಗ. ಆ ನಾದವನ್ನ ಕೇಳಿದ ಮತ್ತೆಲ್ಲಿ ಗುರು ಕೇಳ್ದಂತ ಕೇಳ್ಕೊಂತ ಅದು ಏನೇನು ಇಲ್ಲದ ನಿರಾಕಾರ ಬಯಲಾಗಿ ಹೋಗ್ಬಿಡ್ತಿಯಲ್ಲ. ಆ ಚಿತ್ತದ ಏಕಾಗ್ರತೆಯಿಂದ ನೋಡ್ತಾ ನೋಡ್ತಾ ಹೋದ್ನಲ್ಲ, ಆ ಚಿತ್ತ ಅಂತಕ್ಕಂಥದ್ದು ಏಕಾಗ್ರತೆ ಹೊಂದ್ಬಿಡ್ತಾರೆ. ಆಗ ಅಂತಃಕರಣಗಳ ವ್ಯವಹಾರ ನಿಂತು ಪ್ರಜ್ಞೆ ಐತಿ, ಮತ್ತೆ ಶ್ವಾಸ ಉಚ್ಛ್ವಾಸ ಐತಿ. ಅದನ್ನ ವಿಮರ್ಶೆ ಮಾಡ್ತಾ ಚಿತ್ತದ ಏಕಾಗ್ರತೆ ಆದಾಗ ಆನಂದಮಯ ಅವನಿಗೆ ತೂಕುಡಿಕೆ ಬಂದಾಗ ಆತ ಆ ನಿದ್ದಿ ಸುಖ ಬರಕತ್ತು. ಆ ಪ್ರಜ್ಞೆನೂ ಹೋತು. ಅರಿತೀನಿ, ಹೇಳ್ತೀನಿ, ಕೇಳ್ತೀನಿ ಅನ್ನೋದು ಏನೊಂದು ಇಲ್ಲದಾಗಾಗಿ ನಾನು ದೇಹ ಭಾವ ಮರ್ತ, ಇಂದ್ರಿಯಗಳ ಭಾವ ಹೋಯ್ತು, ಅಂತಃಕರಣಗಳನ್ನು ಇಲ್ಲೇ ಬಿದ್ದು ಹೋದು, ತ್ರಿಪುಟಿ ಒಂದಾತು. ಕತ್ಲನೂ ಇಲ್ಲ, ಅದು ನೋಡ್ತಕ್ಕಂಥ ಕಣ್ಣೂ ಇಲ್ಲ, ಅರಿತಕ್ಕಂಥ ಅರಿವು ಇವೆಲ್ಲವೂ ಒಂದಾಗಿತ್ತು. 2 ದಿನ ಅಲ್ಲೇ ಕುಂತಿದ್ದವ. 3ನೇ ದಿನಕ್ಕ ಇವನ್ ಹೆಂಡ್ರು ಮಕ್ಕಳದಾರ ಇಲ್ಲೇ ಕುಂತನಲ್ಲ ಅಂತೇಳಿ ಗುರುಗಳು ಎಬ್ಸಿದ್ರ ಅವನ್ನ. ಅಯ್ಯೋ ಗುರುವೇ, ಯಾಕೆ ಎಬ್ಸಿದ್ರ ನನ್ನ ಅಂತನವ. ಏನ್ ಆನಂದ ರೀ ಅಪ್ಪ, ಅದನ್ನ ಹೇಳಕ ಬರ್ಲಿಲ್ಲ ನನಗ. ಅದ ನೋಡಪ್ಪ, ಹೇಳಕ್ ಬರ್ಲ ಅಂತ ಐತಿಲ್ಲ ಆನಂದ ಸುಖ. ಅದರ ಯೋಗಿ ಅಥವಾ ಜ್ಞಾನಿ ಅಥವಾ ಪೂರ್ಣ ವಸ್ತುವಿನ ಅನುಭವ ಆನಂದಮಯ ಆದಾಗ ಈ ಹೊಡೆಯೋದು ಬಡಿಯೋದು ಎಲ್ಲದಾವು? ನಿಂದೆ ಆಡೋದು, ಹೊಡೆಯೋದು ಬಡಿಯೋದು, ಅಳುದು ನಗುದು ಇಲ್ವೇ ಇಲ್ಲ. ಸುಖ ದುಃಖ ಮನುಷ್ಯನ ಧರ್ಮ, ಹುಟ್ಟು ಸಾವು ಶರೀರ ಧರ್ಮ. ನಿಶ್ಚಯ ಮಾಡೋದು ಬುದ್ಧಿ ಧರ್ಮ. ಬುದ್ಧಿನೂ ಶೂನ್ಯ ಆಗಿ ಹೋತಲ್ಲೇ. ಅದು ಆಗಲಾರ್ದ ಯಾಕೆ ನನ್ನಲ್ಲಿ ಆತ್ಮಚೇತನ ವಿಚಾರ ಮಾಡೋ ಶಕ್ತಿ ಇಲ್ವಾ? ಐತಿ, ಮಾಡಕ್ ತಯಾರಿಲ್ಲ. ಗುರು ಹೇಳಿದ್ದನ್ನ ಕುತ್ಕೊಂಡು ಸರಿಯಾಗಿ ಕೇಳಕ್ ತಯಾರಿಲ್ಲ. ಅನುಭವ ಆ ಶ್ರವಣ ಸರಿಯಾಗಿ ಆಗ್ಲಿ ಅಂದ್ರೆ ಮನನ ಆಗುವುದು ಹೇಗೆ? ಅಂತರಾಳಕ್ಕೆ ಇಳಿದಾಗ ಇವ್ಯಾವ ಪ್ರಶ್ನೆನೂ ಬರೋದಿಲ್ಲ. ಹುಟ್ಟವನು ನಾನಲ್ಲ, ಸಾಯವನು ನಾನಲ್ಲ, ಹುಟ್ಟಿದವರು ಮಹಾತ್ಮರಲ್ಲ, ಸತ್ತವರು ಮಹಾತ್ಮರಲ್ಲ. ಅರ್ಥಾತ್ ಪೂರ್ಣ ಅಖಂಡ ಪರಿಪೂರ್ಣ ನಾನೇ ಇದ್ದೇನೆ ಅನ್ನೋ ನಿಶ್ಚಯ ಆತಂದ್ರ ಶಬ್ದ ಎಲ್ಲಿ? ಶಬ್ದ ಇಲ್ಲ ಅಂದ್ರೆ ಹೇಳಕ್, ಮತ್ತೀಗ ಶಬ್ದದಿಂದ ಹೇಳಕತ್ತೀವಿ. ಬಂದೈತಿ ಹೇಳಕತ್ತಾರ ಗುರುನಾಥನ್ ಕೇಳಿದ್ದು, ಅವು ಅಪ್ಪರ್ ಹೇಳಿದ್ರೆ ನಾವು ವಿಮರ್ಶೆ ಮಾಡ್ತೀವಿ ಅಷ್ಟೇ. ಆದ್ರೆ ಅನುವಿನಿಂದ ತಿಳಿಸ್ತಾರ, ನೀ ಅನುಭವಿಸೋ ನೀನಲ್ಲ. 10 ನಿಮಿಷ ಒಂದ್ ಕಡೆ ಕುಂದ್ರಕ್ಕಾಗಲ್ಲ ನಿನಗೆ. ಮಾತಾಡೋದು ಕೇಳೋ ಎಲ್ಲಿಂದ ಬೇಕು ಅಲ್ಲಿಂದವರೆಗೂ. ಸುಮ್ಮನೆ 10 ನಿಮಿಷ ಯಾವ ಧ್ಯಾನ ಬೇಡಪ್ಪ ನಿನಗ, ಯಾವ ಮಂತ್ರನೂ ಬೇಡಪ್ಪ ನಿನಗ. ಸುಮ್ಮನೆ ಕುಂದ್ರು. ಎಲ್ಲಾಗಿ ಸುಮ್ಮನೆ ಕುಂದ್ರಕ ಆಗಿಲ್ಲ. ಅದಕ್ಕೆ ಹೇಳಿದ್ರು ಸುಮ್ಮನಾಗದು ವಿಧಿಯೋಳು ಅಂದದೆ ಮುಕ್ತಿ ಅಂತ. ವಿಧಿ ಅದಾವ, ನೇಮ ಐತೆ ಅದಕ್ಕ. ನೀನು ಜೊಳ್ಳು ತೂರಿನ ಅಕ್ಕಿ ಮಾಡ್ತೀನಿ ಅಂದ್ರೆ ಬರಲ್ಲ ಅದು. ಅದಕ್ಕೆ ಪುಷಿ ಅದಿರು ಎಲ್ಲರೂ ಬಂದು ಕವಿಯಲ್ಲಿ ಅಂದದಿರು ಅಂತ ನಿಜಗುರು ಹೇಳಿದ್ರು. ಆಮೇಲೆ ಮಕ್ಕಳು ಹೇಳಿದ್ರು ಬಳಸದಿರ ಅದ್ವೈತವನು ಬಾಹ್ಯದೊಳಗೆ ಅದ್ವೈತ ಅನ್ನೋದಿಲ್ಲ, ದ್ವೈತನ ಐತದು.
ಆದ್ರೆ ಅನುವಿನಿಂದ ನೀನು ಆ ಸ್ಥಿತಿಯಲ್ಲಿ ಮುಳುಗು. ನೀನೇ ನಾನಂತ ನಿನಗೆ ಅನುಭವ ಗಮ್ಯ ಆಗ್ಲಿ. ಗಮನಿಸು, ನೋಡ್ತಂದಿಲ್ಲ ಅಲ್ಲೇ. ನೋಡು ನೋಡು ನೀನೇ ಪರವೆಂದು ತತ್ವ ಒಳಗೂಡದೆ ನಿಂದು ಅಂತ ಹೇಳಿದ್ರಲ್ಲ. ನೋಡು ನೋಡಂದ್ರೆ ಕಾಣದೇ ಇಲ್ಲದು. ತತ್ವದೊಳಗೂಡು, ತತ್ವಗಳ ವ್ಯವಹಾರ ಇದು. ಅಂತಃಕರಣಗಳಾಗ್ಲಿ, ಇಂದ್ರಿಯಗಳಾಗ್ಲಿ, ಪರಿಷಡ್ ವರ್ಗಗಳಾಗ್ಲಿ, ಇವೆಲ್ಲ ತತ್ವ ವ್ಯವಹಾರ. ಹೆಂಗ ಉತ್ಪತ್ತಿ ಆಗವು ಹಂಗ ಅಡಕಾದಾಗ ನೀನಾಗ್ತೀಯ. ಈ ಮಾತೆಲ್ಲಿ ಮಾತು ಮನಗಳಿಂದ ಅತ್ತತ್ತ ಮೀರಿದ ಉಪಾಧಿ ರಹಿತ ಆಣೋಮಲ ಮಾಯಮಲ ಇಲ್ಲದ್ದು ಆ ಸ್ಥಿತಿ, ಆ ಸ್ವರೂಪ, ಆ ಪರಿಪೂರ್ಣ ಬ್ರಹ್ಮ ವಸ್ತು, ಆ ಆನಂದವನ್ನ ನಾವು ನೀವು ಪ್ರಯತ್ನ ಮಾಡೋಣ ಅಂತ ನಾನು ಅನ್ನಕತ್ತೀನಿ. ಪ್ರಯತ್ನ ಮಾಡಕ್ ಪುರ್ಸೊತ್ತಿಲ್ಲೈತಿ. ಈಗ 1 ತಾಸು ಇಲ್ಲಿ ಬಂದು ಕುಂತದ ದೊಡ್ಡ ಗದ. ನಿಮ್ ಪಾದಕ್ಕೆ ಶರಣ ಅನ್ಬೇಕಾಗೈತಿ. ಯಾಕಂದ್ರೆ ಆಸಕ್ತಿ ಐತಲ್ಲ, ನಾನು ನನ್ನ ಮೂಲವನ್ನ ತಿಳಿಬೇಕಂತೇಳಿ. ಅದಕ್ಕೆ ಗುರುಗಳು ಶಿಷ್ಯರ ಪ್ರಶ್ನೆ ಮಾಡಿದಕ್ಕೆ ಉತ್ತರವನ್ನ ಹೇಳ್ಕೊಂತ ಹೋಗ್ತಾರೆ. ಪುಣ್ಯಾತ್ಮರೇ, ನೀವು ತಿಳಿದವ್ರದಿರಿ, ಇನ್ನೂ ತಿಳಿಯಾಗ್ರಿ. ಸದಾ ಬ್ರಹ್ಮಾನಂದದಲ್ಲಿ ಆನಂದಮಯಿಯಾಗಿ ಸುಖಿಯಾಗಿ, ಸುಖ ಐತಿ ಅಂದ್ರೆ ದುಃಖ ಐತಿ. ಮತ್ತೆ ಸುಖಿ ಅಂತ ಅಂದ್ಕೊಳ್ಳಿ ಆನಂದಮಯಿ ಅನ್ಬೇಕು. ಅದಕ್ಕೆ ಬಿಟ್ರ ಸುಖ ಐತೆ ದುಃಖ ಎದ್ರ ಪದ ಬಂದ್ಬಿಡ್ತೈತಿ. ಆನಂದಕ್ಕೆ ಎದ್ರ ಪದ ಇಲ್ಲ. ಮಯ ಅನ್ನೋದು ಮಯ ಆಗ್ಬೇಕು. ಮಯ ಆದಾಗ ಭಾವ ಪೂರ್ಣ ಆಗ್ತೈತಿ. ಸದಾನಂದದಲ್ಲಿ ಉಳಿತಕ್ಕಂಥ ಒಂದು ಸದ್ಗುರುನಾಥ ಅನುವಿನಿಂದ ತಿಳಿಸ್ತಾನಲ್ಲ, ತಿಳ್ಕೊಂಡು ನಾವು ನೀವು ಧನ್ಯರಾಗೋದಕ್ಕೆ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ನಾನು 2 ವಾಣಿಯನ್ನ ಸದ್ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ. ಧನ್ಯವಾದಗಳು ಅಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿ ಅಪ್ಪಾಜಿ. ಸಮಯ ಆಯ್ತು. ಇನ್ನು ಉಳಿದ ಭಾಗವನ್ನ ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ಶರಣಾರ್ಥಿ.